ಅಂಬಿ ಕುಟುಂಬದ ವಿರುದ್ಧ ಕೆಟ್ಟದಾಗಿ ಫೋಕಸ್ ಮಾಡಿ ಹೇಳಿಕೆ ಕೊಡುವಂತೆ ಅಂಬಿ ಜೊತೆ ಕೆಲಸ ಮಾಡುತ್ತಿದ್ದ ಇಬ್ಬರಿಗೆ ಭಾರಿ ಆಫರ್ ನೀಡಲಾಗಿದೆ ಎಂದು ಸುಮಲತಾ ಅಂಬರೀಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶೀಘ್ರವಾಗಿ ಅಂಬಿ ಕುಟುಂಬದ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಯಲಿದೆ. ಅಲ್ಲಿ ಅಂಬಿ ಕುಟುಂಬದ ವಿರುದ್ಧ ಕೆಟ್ಟದಾಗಿ ಫೋಕಸ್ ಮಾಡಿ ಹೇಳಿಕೆ ಕೊಡುವಂತೆ ಅಂಬಿ ಜೊತೆ ಕೆಲಸ ಮಾಡುತ್ತಿದ್ದ ಇಬ್ಬರಿಗೆ ಭಾರಿ ಆಫರ್ ನೀಡಲಾಗಿದೆ ಎಂದು ಸುಮಲತಾ ಅಂಬರೀಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಎಂ ಹೊಸೂರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಸುಮಲತಾ ಈ ಹೊಸ ಬಾಂಬ್ ಸಿಡಿಸಿದ್ದಾರೆ. ತಮ್ಮ ಎದುರಾಳಿಗಳು ಈ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಅಂಬಿ ಕುಟುಂಬದ ವಿರುದ್ಧ ಕೆಟ್ಟದಾಗಿ ಹೇಳುವಂತೆ ನಮ್ಮ ನೌಕರರ ಮೇಲೆ ಒತ್ತಡ ಹಾಕಲಾಗಿದೆ. ವಾರದೊಳಗೆ ಗೋಷ್ಠಿ ಮಾಡಿಸುವ ಸಾಧ್ಯತೆ ಇದೆ. ಆ ಕುಟುಂಬದವರೇ ನಮಗೆ ಮಾಹಿತಿ ನೀಡಿದ್ದಾರೆ. ಕೆಟ್ಟದಾಗಿ ಹೇಳಿದರೆ ವಿದೇಶಿ ಪ್ರವಾಸ, ಬೆಂಗಳೂರಿನಲ್ಲಿ ನಿವೇಶನ ಹಾಗೂ 10 ಲಕ್ಷ ರೂಪಾಯಿ ನಗದಿನ ಆಮಿಷ ಒಡ್ಡಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಈ ಥರ ಅವರು ಸಮ್ ಫ್ಯಾಮಿಲಿ ಮೆಂಬರ್ಸ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ. ಬಟ್ ಅದನ್ನು ಸ್ಟಿಲ್ ಐ ಗೆಟ್ ಪ್ರಾಪರ್ ಪ್ರೂಫ್ ನಾನು ಹೇಳಲ್ಲ. ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಬರೋಕ್ಕೆ ಹೇಳಿ ಈ ಥರ ದುಡ್ಡು ಆಫರ್ ಮಾಡಿಬಿಟ್ಟು ನಿಮಗೆ ಸಿಂಗಾಪುರ್ ಅಥವಾ ಫಾರಿನ್ ಟ್ರಿಪ್, ಇದೊಂದು ನನಗೆ ಬೇಕಾದಷ್ಟು ಜನ ಹೇಳಿದ್ದಾರೆ. ಅವರು ಕೊಡುವಂಥ ಒಂದು ಮೇನ್ ಬ್ರೈಬ್ ಏನು ಅಂದರೆ ಈ ಥರ ನೀವೊಂದು ಹೇಳಿಕೆ ಕೊಡಬೇಕು, ತಕ್ಷಣ ನಿಮ್ಮನ್ನು ನಾವು ಫಾರಿನ್ಗೆ ಕಳಿಸ್ಬಿಡ್ತೀವಿ. ಸೊ ಯು ನೀಡ್ ನಾಟ್ ಫೇಸ್, ಇಲ್ಲಿ ಇದ್ಕೊಂಡು ನೀವು ಫೇಸ್ ಮಾಡಬೇಕಾಗಿಲ್ಲ, ಫಾರಿನ್ಗೆ ಕಳಿಸ್ಕೊಡ್ತೀವಿ. ನಮ್ಮ ಯಜಮಾನರ ಜೊತೆ ಕೆಲಸ ಮಾಡುತ್ತಿದ್ದ ಇಬ್ಬರಿಗೆ ಆಮಿಷ ಒಡ್ಡಲಾಗಿದೆ. ಇಷ್ಟೊಂದು ಕೆಟ್ಟ ರಾಜಕಾರಣ ನಾನು ನೋಡಿರಲಿಲ್ಲ, ಈಗ ನೋಡುತ್ತಿದ್ದೇನೆ ಎಂದು ಸುಮಲತಾ ಅಂಬರೀಶ್ ಬೇಸರ ವ್ಯಕ್ತಪಡಿಸಿದರು. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ಇನ್ನೊಂದೇನು ಅಂದರೆ ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಶ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಾಪುರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನಿಮ್ಗೆ ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೆಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರುವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ, ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗೆ. ವಾಟ್ ಎವರ್ ದೇ ಡೂ ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದು, ತಮ್ಮ ಕುಟುಂಬದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ.